Hello, I am Professor and Dr. Parampalli Surendra Upadhyaya speaking from Bangalore. ಈಗ ನಿಮಗೆ ದಶಾ ಪೀರಿಯಡ್ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ಮೊದಲಿಗೆ ಕೇತು ದಶಾ ನೋಡೋಣ. ಕೇತು ದಶಾ ಯಾವಾಗಲೂ ಸ್ವಲ್ಪ ಮಟ್ಟಿಗೆ ವೈರಾಗ್ಯಕಾರಕ ದಶಾ, ಮೋಕ್ಷಕಾರಕ ದಶಾ, ಸನ್ಯಾಸಿಕಾರಕ ದಶಾ ಆಯಿತಾ. ಟ್ರಬಲ್ಸ್ ಎಲ್ಲ ಬರ್ತದೆ, ಫ್ರಮ್ ರಿಚ್ ಆ್ಯಂಡ್ ಲಾಸ್ ಆಫ್ ವೆಲ್ತ್ ಅಂತೇಳಿ. ಸಫರಿಂಗ್ಸ್ ಫ್ರಮ್ ಸಾರೋ ಆ್ಯಂಡ್ ಕನ್ಫ್ಯೂಷನ್ ಶುರು ಆಗ್ತದೆ. ದ ನೇಟಿವ್ ವಿಲ್ ಡೂ ಇಂಜಸ್ಟಿಸ್ ಟು ಅದರ್ಸ್ ಅಂತ. The native may suffer banishment from his country ಅಂತ. The native may get dental pain, leg pain and also phlegmatic ಕಫ ಸಂಬಂಧಿತ ತೊಂದರೆಗಳು ಬರ್ಬೋದು. ಈಗ ಒಂದು ಜಾತಕದಲ್ಲಿ ಮರ್ಕ್ಯೂರಿ ದಶಾದಲ್ಲಿ ಪೀರಿಯಡಲ್ಲಿ ಏನೆಲ್ಲ ಆಗ್ತದೆ ಅನ್ನೋದಕ್ಕೆ ನೋಡಿ. ಮರ್ಕ್ಯೂರಿ he will acquire new lands, cows, horses. The native will worship great men and God. He will get wealth through Brahmins. The native will be suffering from Vata, Pitta and Kapha ಅಂತೇಳಿ. ಇದು ಒಂದು ಜಾತಕ 1952 ಜಾತಕ. ಅದರಲ್ಲಿ ಮರ್ಕ್ಯೂರಿ ದಶಾನೇ 2018 ಫೆಬ್ರವರಿಯಿಂದ ರನ್ ಆಗ್ತಾ ಇದೆ. ಇವರಿಗೆ ಜ್ಯೋತಿಷ್ಯದಲ್ಲಿ ಇನ್ಕಮ್ ಕೂಡ ಶುರುವಾಯಿತು. ಇವರ ನೇಮ್ ಆ್ಯಂಡ್ ಫೇಮ್ ಎಲ್ಲ ಜಾಸ್ತಿ ಆಯಿತು ಅಂತೇಳಿ ಹೇಳ್ಬೋದು, ಆಯಿತಾ. ಸೊ ಮರ್ಕ್ಯೂರಿ ದಶಾ ಐಸ್ ಗುಡ್. ಮರ್ಕ್ಯೂರಿ ದಶಾ, ಮರ್ಕ್ಯೂರಿ ಭುಕ್ತಿ, ಆಯಿತಾ. ಇನ್ನು ಶುಕ್ರದಶಾದಲ್ಲಿ ಏನಾಗ್ತದೆ? ಶುಕ್ರದಶ ನೋಡಿ, ಈಗ ಇದು ಫೆಬ್ರವರಿ 1973 ಜಾತಕ, ಮಕರ ಲಗ್ನದವರದ್ದು. ಲಗ್ನದಲ್ಲಿ ಶುಕ್ರ ಮತ್ತು ಸೂರ್ಯ ಗುರು ಇದ್ದಾರೆ. ಈಗ ಇನ್ ದ ಅಫೋರ್ ಮೆನ್ಷನ್ಡ್ ಹೊರಸ್ಕಾಪ್ ವೀನಸ್ ದಶಾ ಸ್ಟಾರ್ಟೆಡ್ ಫ್ರಮ್ 2007 ಮೇ. ಆದರೆ ಅಲ್ಲಿಂದ ಇಲ್ಲಿವರೆಗೆ ಅವರು ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿದ್ದಾರೆ, ಆಯಿತಾ. ಜಾಬ್ ಚೇಂಜಸ್ಸು ಮಾಡಿದ್ದಾರೆ. ಈಗ ಅಟ್ ಪ್ರೆಸೆಂಟ್ ಅವರು ಐ ಥಿಂಕ್ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮನೆಯಲ್ಲೇ ಕೂತಿದ್ದಾರೆ ಅಂತ ಹೇಳ್ಬೋದು. ಯಾತಕ್ಕೆ? ಕಾರಣ ಏನು? ಈಗ ನೋಡ್ಕೋದ್ರೆ ಅವ್ರದ್ದು ಶುಕ್ರದಶ ಶನಿ ಭುಕ್ತಿ ನಡೀತಾ ಇದೆ. ನೋಡಿ, ಶುಕ್ರದಶ ಶನಿ ಭುಕ್ತಿ ನಡೀತಾ ಇದೆ. ಅವರು ಯಾವಾಗ ನೋಡಿ, ಇದು ಮೇ 2023 16th ಶನಿ. ಈಗ ಬುಧ ಪ್ರತ್ಯಂತರ ದಶ ಶುರು. ಯಾವುದು? ಎಲ್ಲಿವರೆಗೆ? ಬುಧ ಸೆಪ್ಟೆಂಬರ್ 18/9/2020 ನಂತರ ಶುರು ಆಗ್ತದೆ ಅವರಿಗೆ. ಹೌದಾ ಅಲ್ವಾ? ನೋಡೋಣ ಸ್ವಲ್ಪ ಮಟ್ಟಿಗೆ. ಇಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಬಿಡಿ. ಸೊ ಆವಾಗ ಸ್ವಲ್ಪ ರಿಕವರಿ ಆಗ್ತದೆ ಅಂತ. ಶುಕ್ರದಶಾದಲ್ಲಿ ಏನೆಲ್ಲ ಆಗ್ಬೋದು ಅಂಥೇಳಿ ಸೊ ನೋಡಿದರೆ, ಶುಕ್ರದಶಾ man, woman and wine factors may work here ಅಂತೇಳಿ. ಓಕೆ. ಅಟ್ ದ ಸೇಮ್ ಟೈಮ್ he may be involved in affairs with other women though he is married ಅಂತೇಳಿ. ಮೋಸ್ಟ್ಲಿ we used to say that the native's graph will be going up. ಶುಕ್ರದಶದಲ್ಲಿ ಹಾಗೆ there will be mental anguish, separation or demise of parents and elders in the family. ಹೌದು, ಮೆಂಟಲ್ ಆಂಗ್ವಿಷ್ ಅಂತೂ ಆಗಿದೆ. ಆ ಎಕ್ಸಾಂಪಲಲ್ಲಿ ನೀವು ನೋಡ್ಬೋದು. ದ ನೇಟಿವ್ ವಿಲ್ ಅಕ್ವೈರ್ ವೆಲ್ತ್, ಕ್ಲೋತ್ಸ್, ಜಮ್ಸ್, ಹಾರ್ಸಸ್, ಕಂಫರ್ಟ್ಸ್ ಎಲ್ಲ ಥರ ಸಿಗ್ತದೆ. 5 ಸ್ಟಾರ್ ಹೋಟೆಲ್ನು ಊಟವೂ ಸಿಗ್ತದೆ, ಎಲ್ಲ ಸಿಗ್ತದೆ. ಆದರೆ ಆ ರೀತಿ ಇದೆ ಡ್ಯೂರಿಂಗ್ ದಶಾ ಆಫ್ ಜುಪಿಟರ್, ಆಯಿತಾ. ಏನಾಗ್ತದೆ? ಸೊ ನೇಟಿವ್ ಕಮಾಂಡ್ಸ್ ಇಂಟೆನ್ಸ್ ರೆಸ್ಪೆಕ್ಟ್ಸ್ ಆ್ಯಂಡ್ ಡಿಗ್ನಿಟಿ. ದ ನೇಟಿವ್ ಮೇ ಫರ್ದರ್ ರಿಸೀವ್ ಅಡಾರೇಷನ್ ಫಾರ್ ದ ಎಲಕ್ವೆನ್ಸ್ ಆಫ್ ಹಿಸ್ ಸ್ಪೀಚ್. ದ ನೇಟಿವ್ ಮೇ ಸಫರ್ ಸಪರೇಷನ್ ಫ್ರಮ್ ಎಲ್ಡರ್ಸ್. ದ ನೇಟಿವ್ ಮೇ ಹ್ಯಾವ್ ಇಯರ್ ಡಿಸೀಸ್ ಆ್ಯಂಡ್ phlegmatic troubles. The native will get the new clothes. Native will achieve good elevation in his career and even settle downs. ಈಗ ಅದನ್ನು ನಾನೀಗ ಬೃಹಸ್ಪತಿ ದಶದ ಒಬ್ಬರಿಗೆ ತೋರಿಸ್ತಾ ಇದ್ದೀನಿ. ಬೃಹಸ್ಪತಿ ದಶದಲ್ಲಿ ಇವರದ್ದು ನೋಡಿ, ಬೃಹಸ್ಪತಿ ದಶ ನಡೀತದೆ 83. ಯಾವುದು? 1983ಇಂದ ಅದರ 1999ವರೆಗೆ, 1999ವರೆಗೆ. ಅಂದರೆ ಆವಾಗ ಅವರು ಸ್ಕೇಲ್ 1 ಪ್ರಮೋಷನ್, ಬ್ಯಾಂಕಿನಲ್ಲಿ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3ವರೆಗೆ ಹೋದರು. IT ಇನ್ಸ್ಟಿಟ್ಯೂಟಿನಲ್ಲಿ ಕೆಲಸ ಮಾಡಿ ಟ್ರೈನಿಂಗ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡಿದರು. ಸೊ ಆಗ್ತದೆ, ಸೆಟಲ್ ಡೌನ್ಸ್ ಎಲ್ಲ ಅದೇ ಥರ. ಇನ್ನು ರಾಹು ದಶದಲ್ಲಿ ಏನಾಗ್ತದೆ ನೋಡೋಣ. ರಾಹು ದಶದಲ್ಲಿ ನೇಟಿವ್ ಮೇ ಬಿ ಸಫರಿಂಗ್ ಫ್ರಮ್ ಟೆರಿಬಲ್ ಡಿಸೀಸ್ ವಿಚ್ ಈಸ್ ಅನ್ಐಡೆಂಟಿಫೈಡ್ ಬೈ ದಿ ಡಾಕ್ಟರ್ಸ್. ಕಷ್ಟ. ದ ನೇಟಿವ್ ವಿಲ್ ಬಿಕಮ್ ವಿಕೆಡ್ ಇನ್ ಡಿಸ್ಪೊಸಿಷನ್. Even the native may face the danger from poison, especially from venom. ಹಾವಿನ ವಿಷದಿಂದ. Even the native may suffer from troubles arising from enemies and also from eye and head.
Normally Rahu gives fully in his during his dasha and takes back during Rahu Sun, Rahu Moon. And criminal case against against any themselves, or they may put criminal case against the party regarding ಲ್ಯಾಂಡ್ ಆ್ಯಂಡ್ ಹೌಸ್ ಪ್ರಾಪರ್ಟೀಸ್. ಇದು ಒಂದು ಕೇಸನ್ನು ನಾನು ನೋಡಿದ್ದೇನೆ. ಇದೇ ಕೇಸು ಇಲ್ಲಿ ಇವರದ್ದು ರಾಹು ದಶ 2016 ನಡೀತಾಯಿತ್ತು ನೋಡಿ, 2016 ಆಗಸ್ಟ್. ಸೊ ಇವರು ಕೋಟಿಗಟ್ಟಲೆ ಸಂಪಾದನೆ ಮಾಡಿದರು, ಕೋಟಿಗಟ್ಟಲೆ ಕಳ್ಕೊಂಡ್ರು. ಆಮೇಲೆ ಲಾಸ್ಟಲ್ಲಿ ಕ್ರಿಮಿನಲ್ ಕೇಸು ಕೂಡ ಆಯ್ತು, ಯಾವುದೋ ಒಂದು ಜಮೀನು ಕೇಸಲ್ಲಿ. ಆಮೇಲೆ ಮಂಗಲ ದಶದಲ್ಲಿ ವ್ಯಾರ್ ದ ನೇಟಿವ್ ಏನಾಗ್ತದೆ, ನೇಟಿವ್ ಈಸ್ ಬ್ಯುಸಿ ಇನ್ ಮನಿ ಮೇಕಿಂಗ್ ಇನ್ ಲ್ಯಾಂಡ್ ಆ್ಯಂಡ್ ಹೌಸ್ ಪ್ರಾಪರ್ಟಿ. He may be suffering from bile complaint and blood related problems. Aita, there will be definitely quarrels. There will be definitely quarrels with the sons and brothers. Okay, ಆ ಥರ ಆಗಿಬಿಡುತ್ತೆ. ಇದೊಂದು ಮಂಗಲ ದಶದಲ್ಲಿ 95 to 2002 ಅವರು ಮರ್ಕ್ಯುರಿ ಅವರಿಗೆ 2nd house and 9th house ಲಾರ್ಡ್ ಆದ್ದರಿಂದ ಅವರು ಟೆಕ್ನಿಕಲ್ ಎಜುಕೇಷನ್ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನಲ್ಲಿ ಇಂಜಿನಿಯರಿಂಗ್ ಮಾಡಿದರು ಬಾಂಬೆ ಸೋಮಯ್ಯ ಕಾಲೇಜಲ್ಲಿ. ಓಕೆ, ಸೊ ದಶಾ ಸನ್ ಏನಾಗುತ್ತೆ, ದೆರ್ ಮೇ ಬಿ ಐಸ್ ಡೆಂಟಲ್ ಪ್ರಾಬ್ಲಮ್ಸ್. ದಶಾ ಸನ್ ಅಂದರೆ ರೈಟ್ ಐ, ಓಕೆ. ಸೊ ಚಂದ್ರ ಅಂದರೆ ಲೆಫ್ಟ್ ಐ. ಡೆಂಟಲ್ ಆ್ಯಂಡ್ ಅಬ್ಡಾಮಿನಲ್ ಡಿಸಾರ್ಡರ್ಸ್, ಸೀರಿಯಸ್ ಟ್ರಬಲ್ಸ್ ಟು ವೈಫ್ ಆ್ಯಂಡ್ ಚಿಲ್ಡ್ರನ್ ಮೇ ಟೇಕ್ ಪ್ಲೇಸ್. Separation from revered seniors and parents, destructions of servants and loss of property may take place. Okay, accumulation of wealth by cruel acts through kings and battle may be taking place ಅಂತ ಹೇಳಿ. Even separation of spouse is also not ruled out. Okay, so below mentioned native is running a sun dasha at present. See, till 2026 January 1979 horoscope. And she has to be very careful with her parents, because see Sun Dasha and Saturn Bhukti till 2021. There may be tussles or quarrels ಆಗುವ ಸಾಧ್ಯತೆ ಉಂಟು ಅಂತ. ಡ್ಯೂರಿಂಗ್ ಮೂನ್ ದಶ ಏನಾಗುತ್ತೆ ಅಂದರೆ, ಮೂನ್ ದಶ ಇಸ್ ಅ ವೆರಿ ಕೋಲ್ಡ್ ದಶ ಅಂಥೇಳಿ. ಸೊ ದೇ ಮೇ ಬಿ ಎಕ್ಸೆಲ್ಲಿಂಗ್ ಇನ್ ವೇದಿಕ್ ಹ್ಯಾಮನ್ಸ್, ಡೈಟೀಸ್, ಬ್ರಾಹ್ಮಿನ್ಸ್ ಆ್ಯಂಡ್ ರಾಯಲ್ ಫೇವರ್. ದ ನೇಟಿವ್ ವಿಲ್ ಅಕ್ವೈರ್ ವೆಲ್ತ್ ಥ್ರೂ ವುಮೆನ್. The person will be suffering from gout and rheumatism. That's important. Okay, the native will have provisions of flowers, clothes and perfumes, ornaments, etc. ಇದು ಒಂದು ಜಾತಕ ನೋಡಿ, ಮಕರ ಲಗ್ನ, ಶನಿ 2ನೇ ಮನೆಯಲ್ಲೇ ಇದ್ದಾನೆ. ಸಪ್ತಮದಲ್ಲಿ ಚಂದ್ರ, ಪುನರ್ವಸು ನಕ್ಷತ್ರ ಇವ್ರದ್ದು, ಅಲ್ಲ ಪುಷ್ಯ ನಕ್ಷತ್ರ ಇವ್ರದ್ದು, 1967 ಜಾತಕ. ಸೊ 17 ಜೂನಿಂದ 10 ವರ್ಷ ಚಂದ್ರದಶ ನಡೆದ. ಚಂದ್ರದಶ ಇವರಿಗೆ ಭಾಳ ಒಳ್ಳೆಯದೆ, ಯಾಕಂದರೆ ಚಂದ್ರ ಇಸ್ ದ ಲಾರ್ಡ್ ಆಫ್ ಸೆವೆಂತ್. ಓಕೆ, ಸೊ ಈಗ at present ಅವರಿಗೆ ಭುಕ್ತಿ ಯಾವುದು, ಚಂದ್ರದಶ ಗುರು ಭುಕ್ತಿ ಅಂದರೆ ಗಜಕೇಸರಿ ಯೋಗ ಆ್ಯಕ್ಟಿವೇಟ್ ಆಯಿತು ಅಂತ ಹೇಳ್ಬೋದು. ಸೊ ಹೀಗೆ ನೀವು ಎನಲೈಸ್ ಮಾಡಬೇಕಾಗುತ್ತೆ ದಶ ಎಲ್ಲ. 9481156540 ಇಸ್ ಮೈ ಮೊಬೈಲ್